ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತೀಕಾರವಾಗಿ ಭಾರತ ಸೇನೆ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ ದಾಳಿ ನಡೆಸಿತು. ಈ ಬಗ್ಗೆ ಮಾತನಾಡಿದ್ದ ವಿದೇಶಾಂಗ ಸಚಿವ ಜೈಶಂಕರ್, ಉಗ್ರ ನೆಲೆಗಳ ಮೇಲೆ ಭಾರತ ಕ್ಷಿಪಣಿ ದಾಳಿ ನಡೆಸೋದಾಗಿ ಪಾಕಿಸ್ತಾನಕ್ಕೆ ಮೊದಲೇ ತಿಳಿಸಿದ್ದೆವು ಎಂದಿದ್ರು. ಜೈಶಂಕರ್ ಅವರ ಇದೇ ಹೇಳಿಕೆಯನ್ನ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ರು. We had sent a message to Pakistan saying we are striking at terrorist infrastructure. ಈ ಟ್ವೀಟ್ಗೆ ಪ್ರತಿಕ್ರಿಯಿಸಿರುವ ಪಾಕಿಸ್ತಾನದ ಸೇನಾ ಅಧಿಕಾರಿ, ದಾಳಿ ಬಗ್ಗೆ ಭಾರತ ಮೊದಲೇ ತಿಳಿಸಿತ್ತು ಅನ್ನೋದು ಹಾಸ್ಯಾಸ್ಪದ ಎಂದಿದ್ದಾನೆ. ನಮಗೆ ಭಾರತದ ದಾಳಿ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಎಂದಿದ್ದಾನೆ. ಇನ್ನೊಂದೆಡೆ ಪಾಕಿಸ್ತಾನಕ್ಕೆ ದಾಳಿ ಬಗ್ಗೆ ಮೊದಲೇ ತಿಳಿಸಿದ್ದೇವೆ ಎನ್ನುವ ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿಕೆ ತಪ್ಪು ಮಾಹಿತಿ ಅಂತ ಭಾರತ ಸರ್ಕಾರ ಹೇಳಿದೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಪಾಕ್ ಪರ ಬೇಹುಗಾರಿಕೆ ಮಾಡುತ್ತಿದ್ದ ಆರೋಪದಲ್ಲಿ ಶಂಕಿತನೊಬ್ಬನನ್ನ ಎಟಿಎಸ್ ಬಂಧಿಸಿದೆ. ತುಫೈಲ್ ಎಂಬಾತನನ್ನ ಉಗ್ರ ನಿಗ್ರಹ ದಳ ಎಟಿಎಸ್ ಬಂಧಿಸಿದೆ. ಪಾಕ್ ಪ್ರೇರಿತ ಸಂದೇಶಗಳನ್ನೇ ರವಾನಿಸುತ್ತಿದ್ದ ತುಫೈಲ್ ಭಾರತ ವಿರೋಧಿ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿದ್ದ. ಭಾರತದ ಆಂತರಿಕ ವಿಚಾರಗಳನ್ನ ಹಂಚಿಕೊಳ್ತಿದ್ದ. ಪಾಕ್ನ 600 ಮೊಬೈಲ್ ನಂಬರ್ಗಳೊಂದಿಗೆ ಸಂಪರ್ಕದಲ್ಲಿದ್ದ ಶಂಕಿತ ತಹರಿಕೆ ತವೈಕ್ ಉಗ್ರ ಸಂಘಟನೆ ಮುಖ್ಯಸ್ಥನ ವಿಡಿಯೋ ಹಂಚಿಕೊಳ್ತಿದ್ದ. ಇನ್ನು ಭಾರತದಲ್ಲಿ ಶರಿಯಾ ಕಾನೂನು ಸ್ಥಾಪನೆ ಸಿದ್ಧಾಂತ ಪ್ರತಿಪಾದನೆ ಗುರಿಯಾಗಿಸಿಕೊಂಡಿದ್ದ ಎನ್ನಲಾಗಿದೆ. ಭಾರತದ ಬೇರೆ ಬೇರೆ ಜಿಲ್ಲೆಗಳಲ್ಲಿದ್ದುಕೊಂಡು ಪಾಕಿಸ್ತಾನದ ಪರ ಕೆಲಸ ಮಾಡುತ್ತಿದ್ದ ಆರೋಪದಲ್ಲಿ ಉತ್ತರ ಪ್ರದೇಶದ ತುಫೈಲ್ ಸೇರಿದಂತೆ ಈವರೆಗೂ 12 ಜನರನ್ನ ಬಂಧಿಸಲಾಗಿದೆ. ದೆಹಲಿಯಲ್ಲಿ ಮೊಹಮ್ಮದ್ ಹಾರೂನ್ ವಶಕ್ಕೆ ಪಡೆಯಲಾಗಿದೆ. ಬಾಬ್ರಿ ಮಸೀದಿ ಪ್ರಕರಣಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಬೇಕು ಎನ್ನುತ್ತಿದ್ದ ಹಾರೂನ್ ಪಾಕಿಸ್ತಾನದ ಅನೇಕರ ಜೊತೆ ಸಂಪರ್ಕ ಹೊಂದಿದ್ದ ಆರೋಪ ಇದೆ. ದೆಹಲಿಯಲ್ಲಿ ಗುಜರಿ ವ್ಯಾಪಾರ ಮಾಡಿಕೊಂಡಿದ್ದ ಹಾರೂನ್ ಪಾಕ್ ಪರ ಕೆಲಸಕ್ಕಾಗಿ ಪಾಕ್ ಅಧಿಕಾರಿಯಿಂದ ಹಣ ಪಡೆಯುತ್ತಿದ್ದ ಎನ್ನಲಾಗಿದ್ದು, ಹೆಚ್ಚಿನ ತನಿಖೆಗಾಗಿ ಬಂಧಿತರನ್ನ ಎಟಿಎಸ್ ವಶಕ್ಕೆ ಪಡೆದಿದೆ. ಭಾರತ ಪಾಕಿಸ್ತಾನದ ನಡುವೆ ಸಂಘರ್ಷ ಉಂಟಾಗಿದ್ದ ಬೆನ್ನಲ್ಲೇ ಪ್ರಸಿದ್ಧ ಸಿಹಿ ತಿನಿಸು ಮೈಸೂರು ಪಾಕ್ನ ಹೆಸರನ್ನ ಮರುನಾಮಕರಣ ಮಾಡಲಾಗಿದೆ. ರಾಜಸ್ಥಾನದ ಜೈಪುರದಲ್ಲಿ ಮೈಸೂರು ಪಾಕ್ ಹೆಸರನ್ನ ಮೈಸೂರು ಶ್ರೀ ಅಂತ ಮರುನಾಮಕರಣ ಮಾಡಲಾಗಿದೆ. ಆಪರೇಷನ್ ಸಿಂಧೂರ್ ಪಾಕಿಸ್ತಾನವನ್ನ ಜಗತ್ತಿನ ಎದುರು ಬೆತ್ತಲಾಗಿಸಿದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ದೆಹಲಿಯಲ್ಲಿ ನಡೆದ 22ನೇ ಗಡಿ ಭದ್ರತಾ ಪಡೆ ಹೂಡಿಕೆ ಸಮಾರಂಭದಲ್ಲಿ ಮಾತನಾಡಿದ ಅಮಿತ್ ಶಾ, ಭಾರತದಲ್ಲಿ ನಡೆಯುತ್ತಿರುವ ಭಯೋತ್ಪಾದನೆ ಪಾಕಿಸ್ತಾನ ಪ್ರಾಯೋಜಿತ ಅನ್ನೋದು ಜಗತ್ತಿಗೆ ಗೊತ್ತಾಗಿದೆ ಎಂದಿದ್ದಾರೆ. ಇನ್ನು ಮೇ 30ರಂದು ಪ್ರಧಾನಿ ಮೋದಿ ಉತ್ತರ ಪ್ರದೇಶದ ಕಾನ್ಪುರಕ್ಕೆ ಭೇಟಿ ನೀಡಲಿದ್ದಾರೆ. ಈ ವೇಳೆ ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಬಲಿಯಾದ ಶುಭಂ ದ್ವಿವೇದಿ ಕುಟುಂಬವನ್ನ ಮೋದಿ ಭೇಟಿಯಾಗಲಿದ್ದಾರೆ. ಕಾನ್ಪುರದ ಉದ್ಯಮಿ ಶುಭಂ ದ್ವಿವೇದಿ ಮದುವೆ ಆಗಿ 2 ತಿಂಗಳುಗಳಷ್ಟೇ ಆಗಿತ್ತು. ಪಹಲ್ಗಾಮ್ ಪ್ರವಾಸಕ್ಕೆ ತೆರಳಿದ್ದ ಶುಭಂ ಅವರನ್ನ ಉಗ್ರರು ಪತ್ನಿ ಎದುರೇ ಗುಂಡಿಕ್ಕಿ ಹತ್ಯೆಗೈದಿದ್ರು. ಜಮ್ಮು ಕಾಶ್ಮೀರದ ಕಿಸ್ತವಾರ್ ಛತ್ರು ಬಳಿ ಭಾರತೀಯ ಸೇನೆ ಉಗ್ರರ ಬೇಟೆಗಿಳಿದಿದೆ. 2ನೇ ದಿನವೂ ಸೇನಾ ಕಾರ್ಯಾಚರಣೆ ಮುಂದುವರಿದಿದ್ದು, ಉಗ್ರರು ಹಾಗೂ ಭಾರತೀಯ ಸೇನೆ ನಡುವೆ ಗುಂಡಿನ ಚಕಮಕಿ ನಡೆದಿದೆ. 3ರಿಂದ 4 ಉಗ್ರರು ಅಡಗಿದ್ದಾರೆಂಬ ಮಾಹಿತಿ ಹಿನ್ನೆಲೆ ಸೇನೆ ಕಾರ್ಯಾಚರಣೆ ಮುಂದುವರಿಸಿದೆ. ಇವರಿಗೆ 2 ಉಗ್ರರನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಇನ್ನು ಉಗ್ರರ ಗುಂಡೇಟಿಗೆ ಓರ್ವ ಭಾರತೀಯ ಸೈನಿಕ ಹುತಾತ್ಮರಾಗಿದ್ದಾರೆ. ಹುತಾತ್ಮ ಸೈನಿಕ ಸಿಪಾಯಿ ಗಾಯ್ಕರ್ ಸಂದೀಪ್ ಪಾಂಡುರಂಗ ಪಾರ್ಥಿವ ಶರೀರಕ್ಕೆ ಸೇನಾಧಿಕಾರಿಗಳು ಅಂತಿಮ ನಮನ ಸಲ್ಲಿಸಿದ್ದಾರೆ. ರಷ್ಯಾದ ಮಾಸ್ಕೋ ವಿಮಾನ ನಿಲ್ದಾಣವನ್ನ ತಲುಪಿದ ಡಿಎಂಕೆ ಸಂಸದೆ ಕನಿಮೋಳಿ ನೇತೃತ್ವದ ನಿಯೋಗಕ್ಕೆ ಆಘಾತ ಎದುರಾಗಿದೆ. ವಿಮಾನ ನಿಲ್ದಾಣದಲ್ಲಿ ಕನಿಮೋಳಿ ನೇತೃತ್ವದ ನಿಯೋಗವಿದ್ದ ವಿಮಾನ ಲ್ಯಾಂಡ್ ಆಗುವ ಮುನ್ನ ಡ್ರೋನ್ ದಾಳಿ ನಡೆದಿದೆ. ಉಕ್ರೇನ್ ನಡೆಸಿದ್ದು ಎನ್ನಲಾದ ಡ್ರೋನ್ ದಾಳಿಯಿಂದ ಮಾಸ್ಕೋದ ಡೊಮೊಡೆಡೆವೊ ವಿಮಾನ ನಿಲ್ದಾಣದಲ್ಲಿ ಕೆಲಕಾಲ ಆತಂಕ ಸೃಷ್ಟಿಯಾಗಿತ್ತು. ಈ ಹಿನ್ನೆಲೆ ಕೆಲ ಗಂಟೆಗಳ ಕಾಲ ವಿಮಾನ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿತ್ತು. ಅಲ್ಲದೆ ಕನಿಮೋಳಿ ನೇತೃತ್ವದ ನಿಯೋಗವಿದ್ದ ವಿಮಾನವನ್ನ ಲ್ಯಾಂಡ್ ಆಗಲು ಅನುಮತಿ ನೀಡಿರಲಿಲ್ಲ. ಕೆಲ ಹೊತ್ತು ವಿಮಾನ ಆಗಸದಲ್ಲೇ ಗಿರಕಿ ಹೊಡಿಬೇಕಾಯಿತು. ಪರಿಸ್ಥಿತಿ ತಿಳಿಯಾದ ಬಳಿಕ ವಿಮಾನ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ. ಬಳಿಕ ರಷ್ಯಾದ ಭಾರತೀಯ ರಾಯಭಾರ ಕಚೇರಿಯ ಅಧಿಕಾರಿಗಳು ಸರ್ವಪಕ್ಷ ಸಂಸದರ ನಿಯೋಗವನ್ನ ಬರಮಾಡಿಕೊಂಡಿದೆ. ನ್ಯಾಷನಲ್ ಹೆರಾಲ್ಡ್ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಸಂಬಂಧ ಇಡಿ ಸಲ್ಲಿಸಿರುವ ಚಾರ್ಜ್ ಶೀಟ್ನಲ್ಲಿ ಡಿಕೆ ಶಿವಕುಮಾರ್, ತೆಲಂಗಾಣ ಸಿಎಂ ಹೇಮಂತ್ ರೆಡ್ಡಿ ಹೆಸರು ಉಲ್ಲೇಖಿಸಲಾಗಿದೆ. ಇದರಿಂದ ಯಂಗ್ ಇಂಡಿಯನ್ ಲಿಮಿಟೆಡ್ಗೆ ದೇಣಿಗೆ ನೀಡಿದವರ ಹೆಸರು ಬಹಿರಂಗವಾಗಿದೆ. ಯಂಗ್ ಇಂಡಿಯನ್ ಲಿಮಿಟೆಡ್ಗೆ ಡಿಕೆ ಶಿವಕುಮಾರ್ 25 ಲಕ್ಷ ದೇಣಿಗೆ ನೀಡಿದ್ರೆ, ಡಿಕೆ ಒಡೆತನದ ಶಿಕ್ಷಣ ಸಂಸ್ಥೆಗಳಿಂದ 2 ಕೋಟಿ ದೇಣಿಗೆ ನೀಡಲಾಗಿದೆ. ಡಿಕೆ ಸಹೋದರ ಮಾಜಿ ಸಂಸದ ಡಿಕೆ ಸುರೇಶ್ 25 ಲಕ್ಷ ದೇಣಿಗೆ ನೀಡಿದ್ದಾರೆ. ಇನ್ನು ತೆಲಂಗಾಣ ಸಿಎಂ 80 ಲಕ್ಷ ದೇಣಿಗೆ ನೀಡಿದ್ದಾರೆ. ಅಲ್ಲದೆ ತಮ್ಮ ಪಕ್ಷದ 4 ನಾಯಕರಿಗೆ ದೇಣಿಗೆ ನೀಡುವಂತೆ ಸೂಚನೆ ನೀಡಿದ್ದಾರೆ.
ರೇವಂತ್ ರೆಡ್ಡಿ ಸೂಚನೆಯಂತೆ ಗಾಳಿ ಅನಿಲ್ ಕುಮಾರ್ 20 ಲಕ್ಷ, ಸುದರ್ಶನ್ 15 ಲಕ್ಷ, ಅಲಿ ಶಬ್ಬೀರ್ 20 ಲಕ್ಷ ಹಾಗೂ ತೆಲಂಗಾಣ ಕಾಂಗ್ರೆಸ್ ಅಧ್ಯಕ್ಷ ಬೊಮ್ಮ ಮಹೇಶ್ ಕುಮಾರ್ ಗೌಡ 25 ಲಕ್ಷ ಹಣ ನೀಡಿದ್ದಾರೆ. ಇನ್ನು ಯಂಗ್ ಇಂಡಿಯನ್ಗೆ ದೇಣಿಗೆ ನೀಡಿದ್ದರ ಬಗ್ಗೆ 2022ರ ನವೆಂಬರ್ನಲ್ಲಿ ಇಡಿ ಡಿಕೆ ಸುರೇಶ್ ವಿಚಾರಣೆ ನಡೆಸಿತ್ತು. 2 ದಿನ ವಿಚಾರಣೆ ಎದುರಿಸಿದ್ದ ಡಿಕೆ ಸುರೇಶ್ ದೇಣಿಗೆ ನೀಡಿದ ಹಣದ ಮೂಲವನ್ನ ಇಡಿ ಅಧಿಕಾರಿಗಳ ಮುಂದಿಟ್ಟಿತ್ತು. ಯಂಗ್ ಇಂಡಿಯಾ ಲಿಮಿಟೆಡ್ಗೆ ದೇಣಿಗೆ ನೀಡಿದ ಸಂಬಂಧ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನಮ್ಮ ಪಕ್ಷ ನಡೆಸ್ತಾ ಇದ್ದ ಪತ್ರಿಕೆಗೆ ದೇಣಿಗೆ ಕೊಟ್ರೆ ತಪ್ಪೇನು, ನಾವೇನು ಕದ್ದು ದೇಣಿಗೆ ಕೊಟ್ಟಿದ್ದೀವಾ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ದೇಣಿಗೆಯನ್ನ ಕೊಟ್ಟಿರುವ ಹಣವನ್ನ ವೈಯಕ್ತಿಕವಾಗಿ ಬಳಸಿಕೊಂಡಿಲ್ಲ, ಇಡಿ ಅಧಿಕಾರಿಗಳಿಗೆ ನಾವು ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೇವೆ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಹೌದಪ್ಪ, ನಾವು ನ್ಯಾಷನಲ್ ಹಾಲ್ಗೆ ನಾನು 25 ಲಕ್ಷ ಕೊಟ್ಟಿದ್ದೀನಿ, ಡಿಕೆ ಸುರೇಶ್ 25 ಲಕ್ಷ ಕೊಟ್ಟಿದ್ದೀವಿ. ತಪ್ಪೇನಿದೆ? ನಮ್ಮ ಪಾರ್ಟಿ ನಡೆಸೋಂಥ ಪೇಪರಲ್ಲಿ ನಾವು ಕೊಟ್ಟಿದ್ದೀವಿ. ನಾವು ಕೊಟ್ಟಿಲ್ಲ ಅಂತಲೂ ಹೇಳ್ತಾ ಇಲ್ಲ. ಕೊಟ್ಟಿರೋ ತಪ್ಪು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿನೂ ಇಲ್ಲ. ಸೊ ದುರುದ್ದೇಶಪೂರಿತವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ನಮ್ಮ ನಾಯಕರುಗಳ ಮೇಲೆ ಆರೋಪಗಳನ್ನು ಹೊರಿಸಲಿಕ್ಕೋಸ್ಕರ ಈ ರೀತಿಯಾಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ನಟ ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಆರೋಪ ಮಾಡಿದ್ದ ಸಂತ್ರಸ್ತೆ ಯು-ಟರ್ನ್ ಹೊಡೆದಿದ್ದಾಳೆ. ನಾನು ಸತ್ತರೂ ಯಾರೂ ಕಾರಣರಲ್ಲ, ಇದು ನನ್ನ ನಿರ್ಧಾರ ಎಂದಿದ್ದಾಳೆ. ನನ್ನ ಹಾಗೂ ಮನು ಮಧ್ಯೆ ಒಂದಷ್ಟು ಜಗಳ ಗೊಂದಲಗಳಿತ್ತು, ಏನೇ ಇದ್ರೂ ನಮ್ಮ ಮಧ್ಯೆ ಇರಬೇಕಿತ್ತು ಅಂತ ಹೇಳಿಕೆ ನೀಡಿದ್ದಾಳೆ. ನಡುವೆ ಒಂದಷ್ಟು ಗೊಂದಲಗಳಿತ್ತು, ಸೊ ಹಾಗಾಗಿ ನಾವು ಜಗಳಗಳು ಅದು ಇದು ಎಲ್ಲ ಆಗಿ ನಾವು ಸ್ವಲ್ಪ ಪ್ರೊಡ್ಯೂಸರ್ಗೆ ಮೆಸೇಜ್ ಮಾಡಿದ್ದು. ಸೊ ಮೆಸೇಜ್ ಮಾಡಿದ್ದು ತಪ್ಪು, ನನ್ನದೇನಿದ್ರು ಅವನ ಮಧ್ಯೆನೇ ಇರಬೇಕಾಗಿತ್ತು. ಸೊ ಸಿನಿಮಾಗೆ ತೊಂದರೆ ಕೊಡೋ ಉದ್ದೇಶದಿಂದ ನಾನು ಆ ಮೆಸೇಜ್ ಮಾಡೋದಿಲ್ಲ, ಬಟ್ ಆದರೂ ಅದು ಸಿನಿಮಾಗೆ ತೊಂದರೆ ಆಗ್ತಿದೆ ಅಂತ ನನಗೆ ಗೊತ್ತಾಯಿತು. ಎಲ್ಲ ಕೂತು ಅವರು ಒಬ್ಬರು ಲಾಯರ್ನ ಕರೆಸಿ ನಮಗೆ ನಮ್ಮ ತಪ್ಪುಗಳನ್ನ ಅರ್ಥ ಮಾಡಿಸಿದ್ರು. ಸೊ ನಾನು ಏನೇ ಅಕಸ್ಮಾತ್ ನಾನು ಸತ್ರೂ ಕೂಡ ಇದಕ್ಕೆ ಯಾರೂ ಕಾರಣ ಅಲ್ಲ. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪೊಲೀಸರು ಸಂತ್ರಸ್ತೆಯನ್ನ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಸಂತ್ರಸ್ತೆ, ಇದು ಬಲವಂತವಾಗಿ ಮಾಡಿಸಿರುವ ವಿಡಿಯೋ, ಕಳೆದ ಏಪ್ರಿಲ್ನಲ್ಲಿ ಮನು ಮಾಡಿಸಿರುವ ವಿಡಿಯೋ ಎಂದಿದ್ದಾಳೆ. ನಟ ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಆರೋಪ ಬೆನ್ನಲ್ಲೇ ಕಾಮಿಡಿ ಕಿಲಾಡಿಗಳು ಸೀಸನ್ 2 ಅಭ್ಯರ್ಥಿ ಅಪ್ಪಣ್ಣ ನನಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಅಂತ ಹೇಳಿರುವ ಸಂತ್ರಸ್ತೆಯ ಆಡಿಯೋ ವೈರಲ್ ಆಗಿದೆ. ಆಡಿಯೋದಲ್ಲಿ ಅಪ್ಪಣ್ಣ ನನಗೆ ತುಂಬಾ ಟಾರ್ಚರ್ ಕೊಡ್ತಾ ಬಂದಿದ್ದಾನೆ, ಶೋಗಳಿಗೆ ಕರೆದುಕೊಂಡು ಹೋಗಿ ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ದ ಅಂತ ಸಂತ್ರಸ್ತೆ ಕಣ್ಣೀರಿಟ್ಟಿದ್ದಾಳೆ. ನಮ್ಮ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮ್ ದುರ್ಗಾ ಅಂತ ಒಬ್ಬ ಇದೆಲ್ಲ, ಅವನು ಕಾಮಿಡಿ ಕಿಲಾಡಿ ಸೀಸನ್ 2 ಇಂದನು ಸಿಕ್ಕಾಬಟ್ಟೆ ನನಗೆ ಟಾರ್ಚರ್ ಕೊಡ್ತಾನೆ ಇದ್ದ. ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂತಂದ್ರೆ, ಅದು ಶೋಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆಟ್ಟ ದೃಷ್ಟಿ ನೋಡೋದು. ತುಂಬಾ ದಿನಗಳಿಂದ ತಪ್ಪಿಸ್ಕೊಂಡೇ ಬಂದೆ, ಬಟ್ ಇತ್ತೀಚೆಗೂ ಜಾಸ್ತಿನೇ ಆಗ್ತಿದೆ. ಇನ್ನ ಒಂದ್ ಕಾಟ ನನಗೆ ತಪ್ಪಿಲ್ಲ, ದಿನ ಒಂದ್ ಕಾಟ ಜಾಸ್ತಿನೇ ಆಗ್ತಿದೆ. ಶೋಕ್ ಬಾ ಅಂತ ತುಂಬಾ ಟಾರ್ಚರ್ ಕೊಡ್ತಾನೆ. ಸಂತ್ರಸ್ತೆ ಅಪ್ಪಣ್ಣ ವಿರುದ್ಧ ಮಾಡಿದ ಲೈಂಗಿಕ ದೌರ್ಜನ್ಯ ಆರೋಪ ಸಂಬಂಧ ಅಪ್ಪಣ್ಣ ಟಿವಿ9ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಆ ಆಡಿಯೋವನ್ನ ಮನು ಒತ್ತಾಯಪೂರ್ವಕವಾಗಿ ಅವಳಿಂದ ಮಾಡಿಸಿಕೊಂಡಿದ್ದಾನೆ, ಸಂತ್ರಸ್ತೆಯನ್ನೇ ಕೇಳಿ ನೋಡಿ ಎಂದಿದ್ದಾರೆ. ಇತ್ತ ಆಡಿಯೋ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ ಸಂತ್ರಸ್ತೆ, ನನಗೆ ಬ್ಲಾಕ್ ಮೇಲ್ ಮಾಡಿ ಮನು ಈ ವಿಡಿಯೋವನ್ನ ಮಾಡಿಸಿಕೊಂಡಿದ್ದಾನೆ ಅಂತ ಆರೋಪಿಸಿದ್ದಾರೆ. ಈ ಥರ ವಿಡಿಯೋ ಮಾಡಿ ಅಪ್ಪಣ್ಣ ಕಳಿಸ್ತಾನೆ, ಬಟ್ ಅವನಾಗೋದಕ್ಕೆ ಪಾಪ ಏನು ರೈಸ್ ಮಾಡಲಿಲ್ಲ. ಈ ಶೋ ಕರೆದಿದ್ದೆ ತಪ್ಪಾಗೋಯ್ತಾ ಹಂಗೆ ಹಿಂಗೆ ಅಂತೆಲ್ಲ ಕೇಳ್ದ. ಅದಾದ ಒಂದು 2-3 ದಿನಕ್ಕೆ ಅವ್ನ ಪಾಪ ನನ್ನ ಅಪ್ಪಣ್ಣ ಬ್ಲಾಕ್ ಮಾಡ್ದೆ. ನಾನೇ ಬೇರೆ ನಂಬರಿಂದ ಕಾಲ್ ಮಾಡಿ RR ನಗರಕ್ಕೆ ಹೋಗಿ ನಾನೇ ಅಪ್ಪಣ್ಣಗೆ ಕ್ಷಮೆ ಕೇಳಿದೆ. ನೋಡು, ಈ ಥರ ಮನು ಬ್ಲ್ಯಾಕ್ ಮೇಲ್ ಮಾಡಿ ನನಗೆ ವಿಡಿಯೋ ಮಾಡಿ ನಿನಗೆ ಕಳಿಸ್ತಾ, ದಯವಿಟ್ಟು ಕ್ಷಮಿಸಿಬಿಡು ಅಂತ ಅಂದ್ಬಿಟ್ಟು ಅಪ್ಪಣ್ಣನ ಹತ್ರ ನಾನೇ ಹೋಗಿ ಸಾರಿ ಕೇಳಿದ್ದೀನಿ. ಬೇಕು ಅಂತಾನೆ ನನ್ನ ಗಂಡನ ವಿರುದ್ಧ ಪಿತೂರಿ ಮಾಡಲಾಗಿದೆ ಅಂತ ಮಡೆನೂರು ಮನು ಪತ್ನಿ ದಿವ್ಯಾ ಹೇಳಿಕೆ ನೀಡಿದ್ದಾರೆ. ಮನು ಪತ್ನಿ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಸಂತ್ರಸ್ತೆ, ನನಗೆ ಇಷ್ಟೆಲ್ಲ ಅನ್ಯಾಯ ಮಾಡಿದ್ದಾನೆ, ಇಷ್ಟೆಲ್ಲ ಸಾಕ್ಷಿಗಳಿವೆ, ಇದರಲ್ಲಿ ಷಡ್ಯಂತ್ರ ಏನ್ ಬಂತು ಅಂತ ಪ್ರಶ್ನಿಸಿದ್ದಾರೆ. ಈ ಫಿಲಮ್ಗೋಸ್ಕರ ಎಷ್ಟು ಕಷ್ಟಪಟ್ಟಾರೆ ನಮಗೆ ಫ್ಯಾಮಿಲಿಯವರು ನಮಗೆ ಮಾತ್ರ ಗೊತ್ತು, ಡೈರೆಕ್ಟರ್ ಪ್ರೊಡ್ಯೂಸರಿಗೆ ಮಾತ್ರ ಗೊತ್ತು ಅಂತವ್ರು ಅವರೇ ಇಲ್ಲ. ಈಗ ಬೇಕಿತ್ತ ಇದೆಲ್ಲ? ಇಲ್ಲ ಮುಗಿದ ಮೇಲಾದ್ರೂ ಮಾಡ್ಬೋದಾಗಿತ್ತಲ್ವ ಮೇಡಮ್? ಇದೆಲ್ಲೂ ಹೋಗ್ತಾ ಇರ್ಲಿಲ್ಲ, ಇಲ್ಲ ಇದಕ್ಕಿಂತ ಮುಂಚೆನೇ ಮಾಡ್ಬೋದಾಯ್ತು. ಹಂಗೆ ಅಟೆಂಪ್ಟ್ ಮಾಡ್ಯಾರ ಅಂದಾಗಲೇ ಮಾಡ್ಬೋದಾಗಿತ್ತು. ಅಷ್ಟು ದಿನ ಇಲ್ಲ ರಿಲೀಸ್ ಇನ್ನೇನು ನಾಳೆ ಅನ್ನೋ ಟೈಮಿಗೆ ಹಿಂಗೆ ಮಾಡಿದ್ರೆ ಷಡ್ಯಂತ್ರ ಅಲ್ವಾ ಮೇಡಮ್? ಇಷ್ಟೆಲ್ಲ ನನಗೆ ಅನ್ಯಾಯ ಮಾಡಿದ ನಾನು, ಸಾಕ್ಷಿಗಳಿದ್ದಾವೆ, ಅಷ್ಟೆಲ್ಲ ಸಾಕ್ಷಿಗಳಿದ್ದಾವೆ. ಈಗ ಷಡ್ಯಂತ್ರ ಏನು ಬಂತು? ಈಗ ನಮ್ಮ ಮನೆಗೆ ಅವ್ನು ಬಂದಿರೋದಕ್ಕೆ ಸಾಕ್ಷಿಗಳಿದ್ದಾವೆ.
ಅವ್ನ ಮನೆಗೆ ಬಂದು ಕುಡಿಸಿರೋದಕ್ಕೆ ಮತ್ತೆ ಲೈಂಗಿಕ ದೌರ್ಜನ್ಯ ಮಾಡಿ ಖಾಸಗಿ ವಿಡಿಯೋ ಬರೋದಕ್ಕೆ ರಿಸಲ್ಟ್ ಬರುತ್ತೆ. ಇದರ ಷಡ್ಯಂತ್ರ ಎಲ್ಲಿಂದ ಬರುತ್ತೆ? ನಟ ಮಡೆನೂರು ಮನು ವಿರುದ್ಧದ ಅತ್ಯಾಚಾರ ಪ್ರಕರಣವನ್ನ ನಾನು ಹಿಂಪಡೆಯುವುದಿಲ್ಲ. ಕಾನೂನು ಪ್ರಕಾರ ಮಡೆನೂರು ಮನುಗೆ ಶಿಕ್ಷೆ ಆಗಲೇಬೇಕು ಅಂತ ಸಂತ್ರಸ್ತೆ ಕಿಡಿಕಾರಿದ್ದಾರೆ. ಇನ್ನು ಮಡೆನೂರು ನಟನೆಯ ಸಿನಿಮಾಗೂ ನನಗೂ ಸಂಬಂಧವಿಲ್ಲ ಎಂದಿರುವ ಸಂತ್ರಸ್ತೆ ನಟನ ವಿರುದ್ಧ ಹಂತ ಹಂತವಾಗಿ ಎಲ್ಲಾ ಸಾಕ್ಷಿಗಳನ್ನ ರಿಲೀಸ್ ಮಾಡ್ತೀನಿ ಎಂದಿದ್ದಾರೆ. ಇಲ್ಲ ಸರ್, ನಾನು ಕಂಪ್ಲೇಂಟ್ ವಾಪಸ್ ತಗೊಳ್ಳಲ್ಲ. ಯಾಕೆಂದರೆ ಅವ್ನು ಮುಂಚೆನೇ ಹೇಳಿದ್ದಾನೆ, ಈ ಥರ ಪ್ರಚಾರ ಆಗಿ ನಿನ್ನನ್ನು ನಾನು ಮದುವೆ ಆಗೋ ಪರಿಸ್ಥಿತಿ ಬಂತು ಎಲ್ಲರ ಮುಂದೆ ಅನ್ನೋದಾದರೆ ನಿಂಗೆ ನರಕ ತೋರಿಸ್ತೀನಿ ಅಂತ ಹೇಳಿದ್ದಾನೆ. ಆ ಕಾರಣಕ್ಕೋಸ್ಕರ ನಾನು ಒಪ್ಕೊಳ್ಳಲ್ಲ. ಕಾನೂನು ಪ್ರಕಾರ ಶಿಕ್ಷೆ ಆಗಲೇಬೇಕು. ಇನ್ನು ನನ್ನ ಹತ್ರ ಏನಂತ ಅಂದರೆ, ನಾನು ಇಲ್ಲಿ ಓಡಾಟದಲ್ಲಿ ಬ್ಯುಸಿ ಇದ್ದೀನಿ. ತುಂಬ ಸಾಕ್ಷಿಗಳಿದ್ದಾವೆ, ಅದನ್ನೆಲ್ಲ ನಾನು ನೀಟಾಗಿ ಕಳಿಸ್ಕೊಡ್ತೀನಿ. ನಿಧಾನವಾಗಿ ಎಲ್ರಿಗೂ ಕಳಿಸ್ಕೊಡ್ತೀನಿ. ಆಕೆ ಮಾತಾಡಿರೋಂಥ ಹೇಳಿಕೆನೂ ಇದ್ದಾವೆ, ಅವ್ನು ಮಾತಾಡಿರೋ ಇನ್ನೂ ತುಂಬ ಇದ್ದಾವೆ, ಅದನ್ನೆಲ್ಲ ನಾನು ಕಳಿಸ್ಕೊಡ್ತೀನಿ. ಇತ್ತ ಹೊಸ ಆಡಿಯೋ ಬಿಡುಗಡೆ ಮಾಡಿದ ಆರೋಪಿ ಮನು, ನಾವಿಬ್ಬರು ಚೆನ್ನಾಗಿದ್ದೇವೆ, ಆಕೆಯ ಮೇಲೆ ಅತ್ಯಾಚಾರ ನಡೆಸಿಲ್ಲ, ಆಕೆ ಜೊತೆ ಸಂಸಾರ ಮಾಡಿದ್ದೇನೆ, ನನ್ನ ಮೇಲೆ ಅತ್ಯಾಚಾರ ದೂರು ಕೊಡಲು ಸಾಧ್ಯವೇ ಇಲ್ಲ ಎಂದಿದ್ದಾನೆ. ಫಾರ್ಮ್ ಹೌಸ್ನಲ್ಲಿ ವಿದೇಶಿ ಬಾತುಕೋಳಿ ಸಾಕಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಸಮನ್ಸ್ ಜಾರಿ ಮಾಡಲಾಗಿದೆ. ಜುಲೈ 4ರಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿ ತಾಳಿ ಕಟ್ಟುವ ಸಮಯದಲ್ಲಿ ಹಸೆಮಣೆಯಿಂದ ವಧು ಎದ್ದು ಹೊರ ನಡೆದ ಘಟನೆ ಹಾಸನ ನಗರದ ಶ್ರೀ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ನಡೆದಿದೆ. ಮುಹೂರ್ತ 2024ರ ಹಾನಗಲ್ ಸಾಮೂಹಿಕ ಅತ್ಯಾಚಾರ ಪ್ರಕರಣದ ಪ್ರಮುಖ 7 ಆರೋಪಿಗಳಿಗೆ ನ್ಯಾಯಾಲಯ ಜಾಮೀನು ನೀಡಿದೆ. ದೆಹಲಿ ಹಾಗೂ ಉತ್ತರ ಪ್ರದೇಶದಲ್ಲಿ ಬಿರುಗಾಳಿ ಸಹಿತ ಮಳೆ ಹಾಗೂ ಮಿಂಚಿನ ಹೊಡೆತಕ್ಕೆ 50 ಮಂದಿ ಮೃತಪಟ್ಟಿದ್ದಾರೆ. 32 ಗಂಟೆಗಳ ಅವಧಿಯಲ್ಲಿ 17 ಮಹಿಳೆಯರು 33 ಪುರುಷರು ಸೇರಿ ಒಟ್ಟು 50 ಮಂದಿ ಪ್ರಾಣ ಬಿಟ್ಟಿದ್ದಾರೆ.